ಮಹಿಳಾ ಅಧಿಕಾರಿಗೆ ಕಾಂಗ್ರೆಸ್ ಪುಢಾರಿ ಧಮಕಿ ಹಾಕಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೈ ಮುಖಂಡ ರಾಜೀವ್ ಗೌಡ ಬಂಧನಕ್ಕೆ ಆಗ್ರಹಿಸಿ ಪ್ರೊಟೆಸ್ಟ್ ಕೂಡ ಆಗ್ತಾ ಇದೆ. ಚಿಕ್ಕಬಳ್ಳಾಪುರದ ಜಿಲ್ಲಾಡಳಿತ ಭವನದ ಎದುರು ಈ ಪ್ರತಿಭಟನೆ ನಡೆದಿದೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಆಗ್ತಾ ಇರುವಂತಹ ಪ್ರತಿಭಟನೆ ಇದು. ಚಿಕ್ಕಬಳ್ಳಾಪುರದ ಜಿಲ್ಲಾಧಿಕಾರಿ ಪ್ರಭುಗೆ ಮನವಿಯನ್ನ ಸಲ್ಲಿಸಲಾಗಿದೆ. ಇತ್ತ ಶಿಡ್ಲಘಟ್ಟ ನಗರಸಭೆಯ ಎದುರು ನಾಗರಿಕರಿಂದಲೂ ಕೂಡ ಪ್ರತಿಭಟನೆ ಆಗಿದೆ. ಶಿಡ್ಲಘಟ್ಟ ಪೌರಾಯುಕ್ತೆಗೆ ಕೈ ಮುಖಂಡ ಧಮಕಿ ಹಾಕಿದಂತಹ ಪ್ರಕರಣದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಘಟನೆ ನಡೆದು 2-3 ದಿನ ಆದರೂ ಕೂಡ ರಾಜೀವ್ ಗೌಡ ಬಂಧನ ಆಗಿಲ್ಲ. ಹಾಗಾಗಿ ರಾಜ್ಯ ಸರ್ಕಾರಿ ನೌಕರರ ಸಂಘ ಮತ್ತು ವಿವಿಧ ಪರ ಸಂಘಟನೆಗಳು ಕೈ ಮುಖಂಡನನ್ನ ಅರೆಸ್ಟ್ ಮಾಡಬೇಕು ಅಂತ ಹೇಳಿ ಪಟ್ಟು ಹಿಡಿದು ಆಗ್ರಹಿಸ್ತಾ ಇದ್ದಾವೆ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ. ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘಕ್ಕೆ ಜಯವಾಗಲಿ. ಎಲ್ಲವರೆಗೂ ಹೋರಾಟ ಒಂದೇ ಮಾತರಂ, ಒಂದೇ ಮಾತರಂ. ಜೈ ಬಲೋ ಭಾರತ್ ಮಾತಾ ಕಿ ಜೈ. ಜೈ ಬಲೋ ಭಾರತ್ ಮಾತಾ ಕಿ ಜೈ. ಜೈ ಬಲೋ ಭಾರತ್ ಮಾತಾ ಕಿ ಜೈ. ಸರ್ಕಾರಿ ನೌಕರರ ಸಂಘಕ್ಕೆ ಮಾತಾ ಕಿ ಜೈ. ಜೈ ಬೋಲೋ ಭಾರತ್ ಮಾತಾ ಕಿ ಜೈ. ಬೋಲೋ ಭಾರತ್ ಮಾತಾ ಸಂಘಕ್ಕೆ ಜಯವಾಗಲಿ. ಏನೇ ಬರಲಿ ಒಗ್ಗಟ್ಟಿರಲಿ, ಏಕೋ ನ್ಯಾಯ ಬೇಕು. ರಾಜೀವ್ ಗೌಡನಿಗಾಗಿ ಪೊಲೀಸರು ಹುಡುಕಾಟವನ್ನು ನಡೆಸ್ತಾನೆ ಇದ್ದಾರೆ. ಎಫ್ಐಆರ್ ದಾಖಲಾಗಿ 2 ದಿನ ಕಳೆದರೂ ಕೂಡ ಇಲ್ಲಿಯವರೆಗೂ ಧಮಕಿ ಹಾಕಿದಂತಹ ಕೈ ಮುಖಂಡನ ಬಂಧನ ಆಗಿಲ್ಲ. ಪ್ರತಿಭಟನೆಗಳ ಮೇಲೆ ಪ್ರತಿಭಟನೆಗಳಾಗ್ತಾ ಇದ್ದಾವೆ. ಪೊಲೀಸರು ಮಾತ್ರ ಇನ್ನೂ ಹುಡುಕುವ ನಿಟ್ಟಿನಲ್ಲಿ ನೋಟಿಸ್ ಕೊಡೋದ್ರಲ್ಲೇ ಬ್ಯುಸಿ ಆಗಿದ್ದಾರೆ. ಶಿಡ್ಲಘಟ್ಟದ ನಗರಸಭೆಯ ಪೌರಾಯುಕ್ತೆಗೆ ಕೈ ಮುಖಂಡ ಧಮಕಿ ಹಾಕಿದ ಪ್ರಕರಣ ಪಬ್ಲಿಕ್ ಟಿವಿಗೆ ಪೌರಾಯುಕ್ತೆ ಅಮೃತ ಗೌಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನನಗೆ ರಾಜೀವ್ ಗೌಡ ಕ್ಷಮೆಯನ್ನ ಕೇಳಿಲ್ಲ. ಕಾಂಗ್ರೆಸ್ ಮುಖಂಡನ ಮೇಲೆ ಕಾನೂನಿನ ರೀತಿ ಕ್ರಮ ಆಗಬೇಕು ಅಂತ ಹೇಳಿ ಆಗ್ರಹಿಸ್ತಾ ಇದ್ದಾರೆ. ಡಿಸಿ ಸಚಿವರು ಆತ್ಮಸ್ಥೈರ್ಯವನ್ನು ತುಂಬಿದ್ದಾರೆ. ಧೈರ್ಯದ ನುಡಿಗಳನ್ನಾಡಿದ್ದಾರೆ. ನನ್ನ ಪರವಾಗಿ ನಿಂತ ಎಲ್ಲರಿಗೂ ಕೂಡ ಧನ್ಯವಾದವನ್ನು ತಿಳಿಸಿದ್ದಾರೆ. ಘಟನೆಯನ್ನ ಮರೆತು ನನ್ನ ಕಚೇರಿಯ ಕೆಲಸದಲ್ಲಿ ನಾನು ನಿರತಳಾಗಿದ್ದೇನೆ ಅಂಥೇಳಿ ಅಮೃತ ಗೌಡ ಅವರು ಪಬ್ಲಿಕ್ ಟಿವಿಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ರಾಜೀವ್ ಗೌಡ ಬಂಧನದ ವಿಚಾರ, ಅವ್ರ ಮೇಲೆ ಧಮಕಿ ಹಾಕಿದಂತಹ ವಿಚಾರಕ್ಕೆ ಮತ್ತೊಮ್ಮೆ ಮಾತನಾಡಿದ್ದಾರೆ. ಶಿಡ್ಲಘಟ್ಟ ನಗರಸಭೆ ಪೌರಾಯುಕ್ತೆ ಆದಂತಹ ಅಮೃತ ಗೌಡರಿಗೆ ಕಾಂಗ್ರೆಸ್ ಮುಖಂಡ ರಾಜೀವ್ ಗೌಡರು ಬೆದರಿಕೆ ಹಾಕಿದ್ದಾಯಿತು. ಅದರ ವಿರುದ್ಧ ಈಗಾಗಲೇ ಕೂಡ ಅಮೃತ ಗೌಡರು ಪ್ರಕರಣವನ್ನು ದಾಖಲಿಸಿದ್ದಾರೆ. ಈಗಾಗಲೇ ಕೂಡ ಎಫ್ಐಆರ್ ದಾಖಲಾಗಿ 40 ಗಂಟೆ ಆಗ್ತಿದೆ, ಸರಿಸುಮಾರು 2 ದಿನ ಆಗ್ತಿದೆ. ಆದರೂ ಕೂಡ ಇದುವರೆಗೂ ಕೂಡ ರಾಜೀವ್ ಗೌಡರ ಬಂಧನ ಆಗಿಲ್ಲ. ಸಾರ್ವಜನಿಕ ವಲಯದಲ್ಲಿ ರಾಜೀವ್ ಗೌಡರ ಬಂಧನ ಆಗಬೇಕು ಅನ್ನೋಂಥ ಒತ್ತಾಯ ಬಲವಾಗಿ ಕೇಳಿ ಬರ್ತಾ ಇದೆ. ಇವತ್ತು ಅಮೃತ ಗೌಡರು ನಮ್ಮ ಜೊತೆ ಇದ್ದಾರೆ. ಮೇಡಮ್ ಅವರೇ, ತಾವು ಎಫ್ಐಆರ್ ಅನ್ನು ದಾಖಲಿಸಿದ್ರಿ, ಅದರ ವಿರುದ್ಧ ಈಗ ಕಾನೂನು ಕ್ರಮಗಳೆಲ್ಲವೂ ನಡೀತಾ ಇದೆ. ಬಹಳಷ್ಟು ಜನ ಬಂಧನ ಆಗಬೇಕು ಅನ್ನೋ ಒತ್ತಾಯವನ್ನು ಮಾಡ್ತಾರೆ. ಏನೆಲ್ಲ ಬೆಳವಣಿಗೆಗಳಾಯಿತು ಮೇಡಮ್ ಎಫ್ಐಆರ್ ಆದಮೇಲೆ? ಸರ್, ಅದಾದಮೇಲೆ ನಾನು ಕಂಪ್ಲೇಂಟ್ ಕೊಟ್ಬಿಟ್ಟು ಅವತ್ತು ರಾತ್ರಿ ನನ್ನ ಮನೆಗೆ ಹೊಟ್ಟೋದೆ. ಆ್ಯಂಡ್ ನೆನ್ನೆ ಹಾಲಿಡೇ ಇದ್ದಿದ್ದರಿಂದ ಅಂದರೆ ಅದು ಏನಾಗಿದೆ ನನಗೆ ಗೊತ್ತಿಲ್ಲ. ಇವತ್ತು ಆಫೀಸಿಗೆ ಬಂದಿದ್ದೀವಿ. ನಮ್ಮ ದೈನಂದಿನ ಕಾರ್ಯಗಳು ನಾವು ಮಾಡ್ತಾಯಿದ್ದೀವಿ. ಈ ಘಟನೆ ಆದಮೇಲೆ ರಾಜೀವ್ ಗೌಡ ಏನಾದರೂ ತಮ್ಮನ್ನು ಸಂಪರ್ಕಿಸುವಂಥದ್ದಾಗಲಿ, ಇದನ್ನು ಹೋಗಲಿ ಇಲ್ಲಿಗೆ ಬಿಟ್ಬಿಡಿ, ಆ ಥರದ್ದು ಏನಾದರೂ ಒಂದು ಅಂದರೆ ಕನ್ವಿನ್ಸ್ ಮಾಡೋದಾಗಲಿ, ಒಂದು ಕ್ಷಮೆಯನ್ನು ಸಾರಿಯನ್ನು ಕೇಳಿ ಈ ಥರದ್ದು ಏನಾದರೂ ಘಟನೆಗಳು ಆಯ್ತಾ ಮೇಡಮ್? ಇಲ್ಲ. ಅವರು ಒಂದು ವಿಡಿಯೋ ಹೇಳಿಕೆಯನ್ನು ಬಿಡುಗಡೆ ಮಾಡಿದ್ರು, ಅದನ್ನೇ ತಾವು ಗಮನಿಸಿದರೆ ಮೇಡಮ್? ಇಲ್ಲ ಸರ್, ನಾನು ಅದನ್ನು ನೋಡಿಲ್ಲ. ಅವರ ವಿರುದ್ಧ ಯಾವ ರೀತಿ ಕ್ರಮ ಆಗಬೇಕು ಅನ್ನೋ ತಮ್ಮ ಆಗ್ರಹ? ಪೊಲೀಸವ್ರು ನೋಡ್ಕೊತಾರೆ ಸರ್. ಪೊಲೀಸವ್ರದ್ದು ಏನಿದೆ ಅದನ್ನು ಅವ್ರು ಮಾಡ್ತಾರೆ ಅಂದ್ಕೊಂಡಿದ್ದೀವಿ. ಈಗಾಗಲೇ ತಮ್ಮ ಪರವಾಗಿ ಸರ್ಕಾರಿ ನೌಕರರ ಸಂಘ ಪ್ರತಿಭಟನೆಯನ್ನು ಸಾಂಕೇತಿಕವಾಗಿ ಮಾಡಿ ತಮಗೆ ಆತ್ಮಸ್ಥೈರ್ಯವನ್ನು, ನೈತಿಕ ಬೆಂಬಲವನ್ನು ಕೊಟ್ಟಿದೆ. ಅವರಿಗೆಲ್ಲ ಏನು ಹೇಳಕ್ಕೆ? ಥ್ಯಾಂಕ್ ಯು. ಈ ಘಟನೆ ಆದಮೇಲೆ ಮೇಡಮ್ ರಾಜೀವ್ ಗೌಡರು ನಡೆ ಇಡೀ ರಾಜ್ಯವ್ಯಾಪಿ ಎಲ್ಲರೂ ಕೂಡ ಖಂಡಿಸ್ತಾ ಇದ್ದಾರೆ. ಸರ್ಕಾರ ಇದನ್ನು ತುಂಬ ಗಂಭೀರವಾಗಿ ಪರಿಗಣಿಸಿದೆ ಅನ್ನೋ ಮಾತನ್ನು ಸಚಿವ ಜಿಲ್ಲಾಧಿಕಾರಿಗಳು ಕೂಡ ಹೇಳಿದರು. ಸೂಕ್ತ ನಾವು ಮಹಿಳಾ ಅಧಿಕಾರಿಗೆ ರಕ್ಷಣೆಯನ್ನು ಕೊಡ್ತೀವಿ ಅನ್ನೋ ಭರವಸೆಯನ್ನು ಕೂಡ ಕೊಟ್ಟರು. ತಮ್ಮ ಜೊತೆ ಜಿಲ್ಲಾಧಿಕಾರಿಗಳು ಮಾತಾಡಿದಾಗ ಏನು ಹೇಳಿದರು? ಸರ್, ಅವ್ರು ನಮಗೆ ಹಿ ಈಸ್ ವೆರಿ ಸಪೋರ್ಟಿವ್ ಸರ್. ವಿ ಆರ್ ಲಕ್ಕಿ ಟು ಹ್ಯಾವ್ ಡಿ ಸಿ ಲೈಕ್ ಸರ್. ಮಿನಿಸ್ಟರ್ ಏನಾದರೂ ಈ ಘಟನೆ ಬಗ್ಗೆ ಮಾತಾಡಿದ್ರು? ಹಿ ಈಸ್ ವೆರಿ ಸಪೋರ್ಟಿವ್ ಸರ್. ಮಿನಿಸ್ಟರ್ ಸರ್, ಹಿ ಸಪೋರ್ಟಿವ್. ಮೊನ್ನೆ ಹೇಳ್ತಿದ್ರಿ ಆ ಘಟನೆ ಆಡಿಯೋ ಎಲ್ಲ ಕೇಳಿಸ್ಕೊಂಡ್ಮೇಲೆ ಕೆಲಸ ಮಾಡಲಿಕ್ಕೆ ಒಂದಷ್ಟು ಭಯ ವಾತಾವರಣ ಇದೆ ಅನ್ನೋದು. ಬಹಳ ಜನ ಈಗ ಹಲವು ಅಧಿಕಾರಿಗಳು ನಮಗೂ ಒಂದಷ್ಟು ಭಯ ಇದೆ, ಅವರು ಪದೇ ಈ ರೀತಿ ಮಾತಾಡ್ತಾರೆ. ಈಗಲೂ ಅದೇ ವಾತಾವರಣ ಇದೆ ಮೇಡಮ್? ನಾವು ಅದರಿಂದ ಹೊರಗೆ ಬಂದಿದ್ದೀವಿ. ವಿ ಆಲ್ ಆರ್ ಪಬ್ಲಿಕ್ ಸರ್ವೆಂಟ್ಸ್. ವಿ ವಿಲ್ ಡೂ ಅವರ್ ಡ್ಯೂಟಿ ಆ್ಯಂಡ್ ಎಸ್, ನಾವು ಮಾಡ್ತೀವಿ.